ನನ್ನಮ್ಮ ಇವತ್ತು ಈ ನುಗ್ಗೆಕಾಯಿ ಮರ ಗೊತ್ತುಂಟಲ್ಲ, ಅದರಲ್ಲಿ ಸಣ್ಣ ಸಣ್ಣ ಹೂ ಆಗ್ತಿದೆ. ಅದರದ್ದೊಂದು ಸಾರು ಮಾಡಿ ಕೊಡ್ತೇನೆ ಅಂತ ಹೇಳಿದ್ರು. ನನ್ನಮ್ಮ ನುಗ್ಗೆಕಾಯಿ ಹೂ ಸಹ ಬಿಡುದಿಲ್ಲ. ಇದು ನುಗ್ಗೆ ಮರದ ಹೂ, ನುಗ್ಗೆ ಹೂ. ನುಗ್ಗೆ ಹೂ ಎಷ್ಟು ಬಿದ್ದಿದೆ ನೋಡಿ. ನುಗ್ಗೆ ಹೂವಿನ ಸಾರು ಇದೆ. ಹೂವು ಮಾಯವಾಗಿದೆ. ಹೂ ಕಾಣುದಿಲ್ಲ. ಸಾರು ಒಮ್ಮೆ ಮಾಡಿದ್ರೆ ಮತ್ತೆ ಯಾವಾಗಲೂ ನುಗ್ಗೆ ಹೂ ಎಲ್ಲಿ ಉಂಟು ಅಂತ ಹುಡುಕಿಕೊಂಡೋದರು. ನೋಡುವಾಗ್ಲಿ ಹೂ ಎಲ್ಲ ಎದ್ದು ಬರ್ತಾ ಉಂಟು ಸಾರಿನಿಂದ. ಎಂತ ರುಚಿ. ಹೆಲೋ ಗಾಯ್ಸ್, ವೆಲ್ಕಮ್ ಟು ನಾಯಕ್ಸ್ ಅಡುಗೆ ಮನೆ ಯೂಟ್ಯೂಬ್ ಚಾನಲ್. ನನ್ನಮ್ಮ ಇವತ್ತು ಈ ನುಗ್ಗೆಕಾಯಿ ಮರ ಗೊತ್ತುಂಟಲ್ಲ, ಅದರಲ್ಲಿ ಸಣ್ಣ ಸಣ್ಣ ಹೂ ಆಗ್ತಿದೆ. ಅದರದ್ದೊಂದು ಸಾರು ಮಾಡಿ ಕೊಡ್ತೇನೆ ಅಂತ ಹೇಳಿದ್ರು. ನನ್ನಮ್ಮ ನುಗ್ಗೆಕಾಯಿ ಹೂ ಸಹ ಬಿಡುದಿಲ್ಲ. ಬಾ ನಿಂಗೆ ಅದರದ್ದೊಂದು ಸಾರು ಮಾಡಿ ಕೊಡ್ತೇನೆ ಅಂತ ಹೇಳಿದರು. ಅದು ಹೇಗೆ ಮಾಡ್ತಾರಂತ ಹೇಳಿ ಅವ್ರು ಹೇಳ್ತಾರೆ. ಬನ್ನಿ ಗೈಸ್, ಕೇಳುವ ಹೇಗೆ ಮಾಡುದಂತ ಹೇಳಿ ಸಾರು. ಇದು ನುಗ್ಗೆ ಮರದ ಹೂ, ನುಗ್ಗೆ ಹೂ. ನುಗ್ಗೆ ಹೂ ಎಷ್ಟು ಬಿದ್ದಿದೆ ನೋಡಿ. ಇದ್ರದ್ದೊಂದು ಇವತ್ತು ಸಾರು ಮಾಡುವ ಅಂತ ಹೇಳಿ. ನುಗ್ಗೆ ಕೋಡು ಆಗುದಿಲ್ಲ ಅದರಲ್ಲಿ, ನುಗ್ಗೆ ಕೋಡು ಕಡಿಮೆ ಆಗುದು, ಹೆಕ್ಕು ಸ್ವಲ್ಪ ಸ್ವಲ್ಪ ಬೇಳೆ ಹಾಕಿ ಒಂದು ಸಾರು ಮಾಡಿದ್ರೆ ಊಟಕ್ಕೆ ಒಳ್ಳೇದಾಗ್ತದೆ. ಇದ್ರದ್ದು ಸಹ ಸಾರು ಮಾಡ್ತಾರಲ್ಲ, ಭಾರಿ ಒಳ್ಳೇದಾಗ್ತದೆ. ನಂಗೆ ಗೊತ್ತೇ ಇಲ್ಲ ನೋಡಿ. ಪರಿಮಳ ಆಗ್ತದೆ, ನುಗ್ಗೆದ್ದೇ ಪರಿಮಳ ಬರ್ತದೆ, ಆದರೆ ಕೋಡಿಲ್ಲ. ಎಷ್ಟು ಬಿದ್ದಿದೆ ನೋಡಿ. ನಿಮಗೆ ಸಹ ಈ ಥರ ನುಗ್ಗೆ ಹೂ ಸಿಕ್ಕಿದ್ರೆ ತೆಗೆದು ಅದರದ್ದು ಸಾರು ಮಾಡಿ. ತೆಗೆಯೋದಲ್ಲ, ಬೀಳ್ತದಲ್ಲ ಅದು ನೋಡಿ. ಇದು ನುಗ್ಗೆ ಮರ. ಇದರಲ್ಲಿ ನುಗ್ಗೆಕಾಯಿ ಅಪರೂಪ ಆಗುದು. ಕಳೆದ ವರ್ಷ ಆಗಿತ್ತು, ಹೌದು. ಈ ವರ್ಷ ಹೂ ಮಾತ್ರ. ಒಂದೆರಡು ಕೋಡು ನೋಡಿ, ಮರ ಕಾಣ್ತದ. ಎಷ್ಟು ಸಿಕ್ಕಿತಮ್ಮ? ಒಂದು ಅರ್ಧ ಕಪ್ಪಿನಷ್ಟು ಸಿಕ್ಕಿತು. ತುಂಬ ಸಿಕ್ಕಿದ್ರೆ ಒಳ್ಳೆಯದಾಗ್ತದೆ ನೋಡಿ. ಈ ಎಳೆಯಲ್ಲಿ ಉಂಟಲ್ಲ, ದಿನ ಬಂದು ಬೆಳಿಗ್ಗೆ ಈ ತುಳಸಿ ಕಟ್ಟೆಗಿಟ್ಟ ದೀಪದ ಬತ್ತಿಯನ್ನು ತಕೊಂಡು ಹೋಗುದು. ಇವತ್ತು ಸಿಕ್ಕಿಬಿತ್ತು. ನುಗ್ಗೆ ಹೂವಿನ ಸಾರು ಮಾಡಲಿಕ್ಕೆ ನೋಡಿ ಇಷ್ಟು ಬೇಳೆ ತಗೊಂಡಿದ್ದೇನೆ. ಒಂದು 50 ಗ್ರಾಮ್ಸ್ ಆಗ್ಬೋದು, 2 ಹಿಡಿಯಷ್ಟು. ಇದನ್ನು ಚೆನ್ನಾಗಿ ತೊಳೆದು ಬೇಯಲಿಕ್ಕಿಡುವ. ನೋಡಿ, ತೊಳೆದು ತಂದೆ. ಅದಕ್ಕೆ ಬೇಕಾದಷ್ಟು ನೀರು ಹಾಕಿ 4 ವಿಜಿಲ್ ಕೂಗಲಿ. ಸಣ್ಣ ಉರಿಯಲ್ಲಿ ಇಟ್ಟುಕೊಂಡ ಮತ್ತೆ ಇಲ್ಲಪ್ಪ, ಅದು ಬೇಯ್ತದೆ. 4 ವಿಜಿಲ್ ಆದರೆ ಬೇಯ್ತದೆ ಬೇಳೆ. ಅದು ಹುರುಳಿ ಅಲಸಂಡೆ ಬೀಜ ಎಲ್ಲ ಆದರೆ ಬೇಯುವುದಿಲ್ಲ ಬೇಗ. ಅದಕ್ಕೆ ಸಿಮ್ಮಲ್ಲಿ ಇಡುದು, ಸಣ್ಣ ಬೆಂಕಿಯಲ್ಲಿ. ನಾಲ್ಕು ವಿಜಿಲ್ ಆಗಲಿ. ಇದು ಎಂತ ಮಾಡುದು? ಇದು ಇವತ್ತು ಮಕರ ಸಂಕ್ರಮಣಕ್ಕೆ ಒಂದು ಮೆಂತ್ಯ ಗಂಜಿ ಮಾಡುವ ಅಂತ ಹೇಳಿ. ಸಿಹಿ ಪಾಯಸ ಬೇಡ ಅಂತ ಆಯ್ತು, ಯಾವಾಗಲೂ ಪಾಯಸ ಮಾಡೋದು. ಅದಕ್ಕೆ ಇವತ್ತು ಬೆಟ್ಟಿ ಅಕ್ಕಿಗೆ ಒಂದು 2 ಸ್ಪೂನ್ನಷ್ಟು ಮೆಂತೆಯನ್ನು ನೆನೆಸಿ ಬೇಯಲಿಕ್ಕೆ ಹಾಕಿದ್ದು ಒಟ್ಟಿಗೆ. ಇನ್ನು ಇದಕ್ಕೆ ಕಾಯಿ ಹಾಲು ಹಾಕಿದ್ರೆ ಆಯ್ತು, ಪಾಯಸ ರೆಡಿ. ಪಾಯಸ ಮೆಂತ್ಯ ಗಂಜಿ. ಸಿಂಪಲ್ ಆಗಿ ಮೆಂತ್ಯ ಗಂಜಿ ಹೇಗೆ ಮಾಡುದಂತ ಹೇಳಿ ಹಾಕಿದ್ದೇವೆ, ವಿಡಿಯೋ ಒಮ್ಮೆ ನೋಡಿ. ಸರಿಯಾಗಿ ಬೆಂದಿದೆ ನೋಡಿ ಗೈಸ್, ಬೇಳೆ ಸರಿಯಾಗಿ ಬೆಂದಿದೆ. ಅದನ್ನೀಗ ಸೌಟಲ್ಲಿ ತಿರುಗಿಸಿದೆ, ಸರಿ ದಪ್ಪ ಆಗ್ತದೆ. ಇನ್ನು ಹೇಗೆಮ್ಮ ಸಾರು ಮಾಡಲಿಕ್ಕೆ ಎಂತೆಲ್ಲ ಬೇಕು ಹೇಳಿ? ಸಾರು ಮಾಡಲಿಕ್ಕೆ ಒಂದು ಒಣಮೆಣಸು ತಗೊಂಡಿದ್ದೀನಿ, ಮತ್ತು ಒಂದು 3 ಕಾಯಿ ಮೆಣಸು, ಒಂದು ಟೊಮೆಟೊ ಹೆಚ್ಚಿದ್ದು, ಮತ್ತು ಒಂದು ತುಂಡು ಶುಂಠಿ ಗುದ್ದಿ ಇಟ್ಟದ್ದು, ಮತ್ತು ಕೊತ್ತಂಬರಿ ಸೊಪ್ಪು, ಮತ್ತು ಒಂದು ಕರಿಬೇವಿನೆಲೆ, ಮತ್ತು ನೀರುಳ್ಳಿ, ಒಂದು ತುಂಡು ಲಿಂಬೆಹಣ್ಣು. ಅರ್ಧ ತುಂಡು ಇಲ್ಲ ಇದರಲ್ಲಿ, 1/4 ತುಂಡು ಇರೋದು. ಇಂಗು, ಅರಿಶಿಣ ಹುಡಿ, ಮತ್ತು ಒಗ್ಗರಣೆಗೆ ಸಾಸಿವೆ ಮತ್ತು ಎಣ್ಣೆ.
ರುಚಿಗೆ ಉಪ್ಪು. ಆಯಿತು, ಮಾಡುವ. ಮೊದಲಿಗೆ ಬೆಂಕಿ ಹಚ್ಚುವ, ಆಮೇಲೆ ಒಂದು ಬಣಲೆ ಇಡುವ, ಇನ್ನು ಸಾರು ಮಾಡುವ. ಸ್ವಲ್ಪ ತೆಂಗಿನ ಎಣ್ಣೆ, 1-2-3 ಚಮಚ, 3-4 ಚಮಚ ಹಾಕಿದೆ. ಅದಕ್ಕೆ 1 ಸ್ಪೂನಿನಷ್ಟು, 1 ಸ್ಪೂನ್ ಇಲ್ಲ, ಸ್ವಲ್ಪ ಕಡಿಮೆ ಸಾಸಿವೆ. ನೋಡಿ, ಸಾಸಿವೆ ಪಟ ಆಯಿತು. ಈಗ ಮೆಣಸು ಹಾಕ್ತಾ ಇದ್ದೇನೆ. ಇನ್ನು ಈರುಳ್ಳಿ ಹಾಕುವ. ಕಾಯಿ ಮೆಣಸು, ಶುಂಠಿ, ಇನ್ನು ಹೆಚ್ಚಿಟ್ಟ ಟೊಮೆಟೊ ಹಾಕ್ತಾ ಇದ್ದೇನೆ. ಚೆನ್ನಾಗಿ ಹುರಿಬೇಕು. ಸರಿ, ಇದು ಸಾರು ಮಾಡ್ಲಿಕ್ಕೆ ಆಗ್ತದೆ ಅಂತೇಳಿ ನಿಂಗೆ ಹೇಗೆ ಗೊತ್ತಾಯ್ತು? ಇದು ಮಾಡ್ತಾರೆ ಎಲ್ಲರೂ ಸಹ, ಆದರೆ ಇದು ನನ್ನ ಶೈಲಿಯಲ್ಲಿ ಮಾಡುವ ಸಾರು. ನುಗ್ಗೆಕಾಯಿ ಹೂ ಇದು ಸಾರು ಕೆಲವರಿಗೆ ಗೊತ್ತಿರುವುದಿಲ್ಲ, ಕೆಲವರು ಮಾಡ್ತಾರಪ್ಪ, ಹಳ್ಳಿಯಲ್ಲೆಲ್ಲ ಮಾಡ್ತಾರೆ. ಈ ನುಗ್ಗೆ ಹೂವನ್ನು ಸಹ ಇದಕ್ಕೆ ಹಾಕುವ. ನುಗ್ಗೆ ಹೂ ಸರಿಯಾಗಿ ತೊಳೆದದ್ದು ಎಕ್ಕಿ. ದಾಸವಾಳ ಹೂ ಇದು ಸಾರು ಅಂತ ಕೇಳಿದ್ದೇನೆ ನಾನು. ಅದನ್ನು ಹಿಂದಿನ ವಿಡಿಯೋದಲ್ಲಿ ಹಾಕಿದ್ದೇನೆ, ಅದನ್ನೊಮ್ಮೆ ನೋಡಿ. ಹಾಗೆ ಇದು ನುಗ್ಗೆ ಹೂವಿನ ಸಾರು. ಸ್ವಲ್ಪ ಉಪ್ಪು ಹಾಕುವ, ಟೊಮೆಟೊಕ್ಕೆಲ್ಲ ಹೇಳ್ಕೊಳ್ಳಿ. ಅರಶಿನ ಹುಡಿ, ಅಲ್ಲಿ ಸ್ವಲ್ಪ ಬಾಕಿ. ಸರಿ, ಟೊಮೆಟೊ ಬೇಕಲ್ಲ, ಸಣ್ಣ ಬೆಂಕಿಯಲ್ಲಿ ಇಡಬೇಕಾ? ಸ್ವಲ್ಪ ಬೇಕು. One eternity later. ಟೊಮೆಟೊ ತುಂಬಿದೆ, ಹೂವು ಮಾಯವಾಗಿದೆ, ಹೂವು ಕಾಣುತ್ತಿಲ್ಲ. ಪರಿಮಳ ಬರ್ತದಲ್ಲ. ನೀ ಬೇಯಿಸಿಟ್ಟ ಬೇಳೆಯನ್ನು ಹಾಕುವ ಇದಕ್ಕೆ. ಆಹಾ, ಪರಿಮಳ ಬರ್ತಾ ಉಂಟು ಸಾರಿದ್ದು. ಸ್ವಲ್ಪ ನೀರು ಹಾಕ್ಬೋದು, ನೀರು ಹಾಕಬೇಕಾದ್ರೆ ಸ್ವಲ್ಪ ಜಾಸ್ತಿ ನೀರು ಹಾಕ್ಬೋದು. ಎಷ್ಟು ಬೇಕೋ ಅಷ್ಟು ನೀರು. ಇನ್ನು ಪರಿಮಳಕ್ಕೆ ಸ್ವಲ್ಪ ಇಂಗಿನ ಪೌಡರ್. ಪರಿಮಳಕ್ಕೆ ಹೇಳೋ ಮುಂಚೆನೆ ಪರಿಮಳ ಬರ್ತಾ ಉಂಟು. ಇಂಗಿಗಲ್ವೇ ಗ್ಯಾಸ್ಟ್ರಿಕ್ಕಿಗೆ. ಇನ್ನು ಲಿಂಬೆ ಹಣ್ಣನ್ನು ಇದಕ್ಕೆ ಹಿಂಡುವ, ಅದು ಒಂದು ಪರಿಮಳ ಬರ್ತದೆ. ಲಿಂಬೆ ರಸ, ಲಿಂಬೆ ರಸ ಹಾಕಿದ್ರೆ ಸಹ ಸಾರು ಒಂದು ಟೇಸ್ಟ್ ಬರ್ತದೆ. ಹುಳಿ ಹಾಕ್ಲಿಕ್ಕಿಲ್ಲ ಅಲ್ಲ? ಹುಳಿ ಹಾಕ್ಲಿಕ್ಕಿಲ್ಲ, ಟೊಮೆಟೊ ಸಹ ಹುಳಿ ಉಂಟಲ್ಲ. ಇನ್ನು ಕುದಿ ಬರಲಿ. ಅಲ್ಲ, ಲಿಂಬೆ ರಸದ ಬದಲು ಹುಳಿ ಹಾಕ್ಬೋದು, ಹುಳಿ ನೀರು ಸ್ವಲ್ಪ ಬೇಕಿದ್ರೆ. ಟೊಮೆಟೊ ಹಾಕಿದರೆ ಹುಳಿ ಹಾಕಬೇಕಂತಿಲ್ಲ, ಕೆಲವು ಟೊಮೆಟೊ ಹುಳಿ ಇರ್ತದೆ. ಇನ್ನು ಸರಿ ಕುದಿ ಬರಲಿ. ಸಾರು ಕುದಿ ಬರ್ತಾ ಉಂಟು. ಎರಡು ಸರಿ ಕುದಿ ಬರ್ತಾ ಉಂಟು. ಈಗ ಕೊತ್ತಂಬರಿ ಸೊಪ್ಪು ಹಾಕುವ ಇದಕ್ಕೆ. ಕೊತ್ತಂಬರಿ ಸೊಪ್ಪು ಹಾಕಿದ್ಮೇಲೆ ಪರಿಮಳವೇ ಬೇರೆ ಬರ್ತದೆ. ಎರಡು ಪರಿಮಳ ಒಟ್ಟಿಗೆ ಆಗ್ತದೆ, ನುಗ್ಗೆ ಹೂವಿನ ಪರಿಮಳ ಮತ್ತು ಕೊತ್ತಂಬರಿ ಸೊಪ್ಪಿನ ಪರಿಮಳ. ಒಳ್ಳೆದುಂಟು ಸಾರು, ನೋಡುವಾಗನೇ ಊಟ ಮಾಡುವ ಅಂತ ಅನಿಸ್ತಾ ಉಂಟು. ಉಪ್ಪು ಬೇಕಿದ್ರೆ ಹಾಕ್ಬೋದು, ರುಚಿ ನೋಡಿ. ಸ್ವಲ್ಪ ಕಡಿಮೆ ಉಂಟು. ನೀವು ಮನೇಲಿ ಟ್ರೈ ಮಾಡಲೇಬೇಕು. ನೋಡುವಾಗವೇ ಈ ಥರದ ಸಾರು ಒಮ್ಮೆ ಮಾಡಿದರೆ ಮತ್ತೆ ಯಾವಾಗಲೂ ನುಗ್ಗೆ ಹೂ ಎಲ್ಲಿ ಉಂಟು ಅಂತ ಹುಡುಕಿಕೊಂಡೋದಾರು, ಎಲ್ಲಿಯಾದರೂ ಬಿದ್ದಿದ ಅಂತ. ನೋಡಿ ಎಷ್ಟು ಚಂದ ಉಂಟು, ನೋಡುವಾಗಲೇ ಹೂ ಎಲ್ಲ ಎದ್ದು ಬರ್ತಾ ಉಂಟು ಸಾರಿನಿಂದ. ಎಂತ ರುಚಿ.
ಮೆಲ್ಲ ಮೆಲ್ಲ ಹೊಗಳಿದ್ದು ಜಾಸ್ತಿ ಆಯ್ತು. ಸಾರು ರೆಡಿ ಆಯ್ತು, ಟೇಸ್ಟ್ ಮಾಡುವ. ಹೇಗುಂಟು ಟೇಸ್ಟ್ ಮಾಡಿ ಹೇಳಿ. ಸಾರು ತೆಕ್ಕೊಂಡು ಊಟ ಮಾಡುವ. ಒಂದು ಸಾರು ಮತ್ತೆ ಒಂದು ಹೆಸರು ಕಾಳು ಮತ್ತೆ ಕಣಿಲೆ ಹಾಕಿ ಒಂದು ಗಟ್ಟಿ ಮಾಡಿ ಹೇಗಾಗಿದೆ ಅಂತ ನೋಡುವ. ಒಳ್ಳೆಯದಾಗಿದೆ, ಸೂಪರ್ ಆಗಿದೆ ಸಾರು. ಸೂಪರ್ ಉಂಟು. ನೀವು ಮನೆಯಲ್ಲಿ ಟ್ರೈ ಮಾಡಬೇಕು, ಹೇಗಾಗಿದೆ ಅಂತೇಳಿ ಕಮೆಂಟ್ ಮೂಲಕ ತಿಳಿಸಿ. ಸೊ ಇನ್ನು ಮುಂದಿನ ವಿಡಿಯೋದಲ್ಲಿ ಸಿಗುವ. ನಮಸ್ಕಾರ. ನಮಸ್ಕಾರಗಳು.